ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನಿಮ್ಮ ಮನಸ್ಸಿನಲ್ಲಿರುವ ವ್ಯಕ್ತಿಯ ಇಂದಿನ ಭಾವನೆಗಳು ಏನಿರಬಹುದು ಅನ್ನೋದನ್ನು ನೋಡೋಣ. ಇದೊಂದು ಕರೆಂಟ್ ಫೀಲಿಂಗ್ ಸೆಕ್ಷನ್ ಆಗಿರುತ್ತೆ, ಹಾಗೆ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಈಗ ಏನು ಬರುತ್ತೆ ನೋಡೋಣ. ಇಂದಿನವರ ಭಾವನೆಗಳು ಇಲ್ಲಿ ಏನಿದೆ? ಮ್ಯಾಜಿಷಿಯನ್ ಆ್ಯಂಡ್ ದಿ ಮಿರರ್, ಮತ್ತೊಂದು ರೆಸ್ಟ್ ಆ್ಯಂಡ್ ರೆಜ್ಯುವಿನೇಷನ್, ಇಲ್ಲೊಂದು ಮ್ಯಾನ್ ಹೋಲ್ಡಿಂಗ್ ಎ ಹಾರ್ಟ್, ಇಲ್ಲಿ ಹೀಲರ್ ಆಫ್ ದಿ ಏಜಸ್ ಬರ್ತದೆ. ಇಲ್ಲಿ ಯಾರೋ ವ್ಯಕ್ತಿನ ನೀವು ಇಷ್ಟಪಟ್ಟಿದ್ದೀರಾ, ಇಬ್ಬರಿಗೂ ಅಟ್ರಾಕ್ಷನ್ ಇದೆ, ಅವ್ರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಸುಂದರ ಭಾವನೆಗಳಿದೆ. ಈ ಟೈಮಲ್ಲಿ ನಿಮ್ಮನ್ನು ಅವರು ನೆನಪಿಸ್ಕೋತಾ ಇದ್ದಾರೆ, ಹಾಗೆ ಹೃದಯದಲ್ಲಿ ನೂರಾರು ಭಾವನೆಗಳಿದೆ. ಕೆಲವರು ಇಲ್ಲಿ ರೀಸೆಂಟಾಗಿ ಭೇಟಿ ಮಾಡಿರಬಹುದು, ಇಬ್ಬರಲ್ಲೂ ಭಾವನೆಗಳಿದೆ. ಈ ಟೈಮಲ್ಲಿ ಅವ್ರ ಮನಸ್ಸಲ್ಲಿ ನೂರಾರು ಕನಸುಗಳಿದೆ, ಯಾವುದೋ ಕಲ್ಪನಾ ಲೋಕದಲ್ಲಿದ್ದಾರೆ ಅನ್ನೋದು ಬರ್ತಾ ಇದೆ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಮೆಸೇಜ್ ಬರುತ್ತೆ ನೋಡೋಣ. ಇಬ್ಬರಲ್ಲೂ ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ. ಇದಕ್ಕೆ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ಇಲ್ಲೊಂದು 3 ಆಫ್ ಸ್ಪ್ರಿಂಗ್ಸ್, ಮತ್ತೊಂದು ಕಿಂಗ್ ಆಫ್ ಆಟಮ್, 7 ಆಫ್ ವಿಂಟರ್, ಹಾಗೆ 3 ಆಫ್ ಸಮ್ಮರ್ ಬರ್ತದೆ, ಹಾಗೆ 4 ಆಫ್ ಸಮ್ಮರ್. ಹಮಿಟ್, ಏನು ಡಿಸ್ಟ್ರಾಕ್ಟ್ ಆಗಿದ್ದಾರೆ ಅನ್ನೋದು ಬರ್ತಾ ಇದೆ. ಹಾಗೆ ಇಲ್ಲೊಂದು ಹಮಿಟ್ ಕಾರ್ಡ್ ಬರ್ತಾ ಇದೆ ಬಾಟಮ್ನಲ್ಲಿ. ಇಲ್ಲಿರೋ ಮೆಸೇಜ್ಗಳ ಪ್ರಕಾರ ಅವ್ರು ನಿಮ್ಗೇನೋ ಹೇಳಬೇಕು ಅಂದ್ಕೊಂಡಿದ್ದಾರೆ. ಮನಸ್ಸಲ್ಲಿ ಏನೇನೋ ಭಾವನೆಗಳಿದೆ, ಏನೇನೋ ಪ್ರಶ್ನೆಗಳಿದೆ, ಆದರೆ ಒಂದು ಸರಿಯಾದ ಸಮಯಕ್ಕಾಗಿ ಕಾಯ್ತಾ ಇರಬಹುದು. ಏನೋ ಒಂದು ಲಾಂಗ್ ಟರ್ಮ್ ಪ್ಲ್ಯಾನ್ಸ್ ಇದೆ ಅವ್ರ ಮನಸ್ಸಲ್ಲಿ ಅನ್ನೋದು ಬರ್ತಾ ಇದೆ. ಇಲ್ಲಿ ಮೊದಲೇ ಹೇಳಿದ ಹಾಗೆ ನೀವು ರೀಸೆಂಟಾಗಿ ಭೇಟಿ ಆಗಿರಬಹುದು, ಕಮಿಟ್ಮೆಂಟ್ಗೆ ಕಾಯ್ತಾ ಇದ್ದೀರಾ, ಮದುವೆಗೋಸ್ಕರ ಎದುರು ನೋಡ್ತಾ ಇದ್ದೀರಾ. ಕೆಲವರು ನಿಮ್ಮನ್ನ ಅವರು ಒಂದು ಗಿಫ್ಟೆಡ್ ಪರ್ಸನ್ ಅಂತ ಅಂದ್ಕೊಂಡಿದ್ದಾರೆ. ಯಾವುದೋ ಜನ್ಮದ ಕಾರಣದಿಂದ ನೀವು ಅವ್ರನ್ನ ಭೇಟಿ ಆಗಿದ್ದೀರಾ ಅಂತ ಅನ್ಕೋತಾ ಇದ್ದಾರೆ. ಹಿಂದೆ ಎಷ್ಟೋ ಚಾಯ್ಸಸ್ ಇತ್ತು ಅವ್ರಿಗೆ, ಅವ್ರ ಚಾಯ್ಸ್ ಇವತ್ತು ನೀವಾಗಿದ್ದೀರಾ ಅನ್ನೋದು ಬರ್ತಾ ಇದೆ. ನಿಮ್ಮನ್ನು ಅವರೊಂದು ಬೆಟರ್ ಪರ್ಸನ್, ಒಂದು ಬೆಟರ್ ಚಾಯ್ಸ್ ಅಂತ ಅಂದ್ಕೊಂಡಿದ್ದಾರೆ. ಏನೋ ಡಿಸಿಷನ್ ಅಥವಾ ಅವ್ರ ಫ್ಯೂಚರ್ ಪ್ಲ್ಯಾನ್, ಲಾಂಗ್ ಟರ್ಮ್ ಪ್ಲ್ಯಾನ್ ಹೇಳಬೇಕು ಅಂತ ಅಂದ್ಕೊಂಡಿದ್ದಾರೆ. ಅದಕ್ಕಾಗಿ ಸರಿಯಾದ ಸಮಯಕ್ಕೋಸ್ಕರ ಕಾಯ್ತಾ ಇದ್ದಾರೆ ಅನ್ನೋದೂ ಇದೆ. ನಿಮ್ಮನ್ನು ಭೇಟಿ ಮಾಡಿದ್ಮೇಲೆ ಅಥವಾ ನಿಮ್ಮ ಜೊತೆ ಮಾತುಕತೆ ನಡೆಸಿದ ಮೇಲೆ ಅವ್ರ ಮನಸ್ಸಲ್ಲಿ ಏನೋ ಸಮಾಧಾನ ಇದೆ. ನೀವು ಅವ್ರ ಲೈಫಿಗೆ ಬಂದರೆ ಮುಂದೆ ಜೀವನ ಸಂತೋಷವಾಗಿರುತ್ತೆ ಅನ್ನೋ ಒಂದು ಕಲ್ಪನಾ ಲೋಕದಲ್ಲಿ ಇದ್ದಾರೆ ಅನ್ನೋದು ಬರ್ತಾ ಇದೆ. ಈಗ ನೀವು ಸಿಕ್ಕಿರೋದ್ರಿಂದ ಅವ್ರಿಗೆ ಯಾರ ಜೊತೆನೂ ಮಾತಾಡಬೇಕು ಅಂತ ಅನ್ನಿಸ್ತಾ ಇಲ್ಲ, ಯಾವುದೋ ಕನಸಿನ ಲೋಕದಲ್ಲಿ ಇದ್ದಾರೆ ಅನ್ನೋದು ಬರ್ತಾ ಇದೆ. ಆದರೆ ಮುಂದೆ ಏನಾಗುತ್ತೆ ನೋಡೋಣ. ಏನು ಕಾರ್ಡ್ಸ್ ಬರುತ್ತೆ, ಅದು ನಿಮ್ಗೇನು ಹೇಳುತ್ತೆ ನೋಡೋಣ. ಇಲ್ಲೊಂದು ಮ್ಯಾಜಿಷಿಯನ್ ಬರ್ತಾ ಇದೆ, ಮ್ಯಾಜಿಷಿಯನ್ ಆ್ಯಂಡ್ ದಿ ಮಿರರ್ ಕೆಳಗಡೆ ಮ್ಯಾಜಿಷಿಯನ್ ಬರ್ತಾ ಇದೆ. 3 ಆಫ್ ಸಾರ್ಡ್ಸ್, ನಂಬರ್ 3 ನಿಮಗೆ ಪ್ರಾಮಿನೆಂಟ್ ಆಗಿದೆ. 2 ಆಫ್ ಪೆಂಟಿಕಲ್ಸ್, 8 ಆಫ್ ವ್ಯಾಂಡ್ಸ್, ಮತ್ತೊಂದು 5 ಆಫ್ ಕಪ್ಸ್, ಮತ್ತೊಂದು ಎಂಪ್ರೆಸ್ ಬರ್ತಾ ಇದೆ. ಇಲ್ಲಿ ದಿ ಟವರ್ ಕಾರ್ಡ್ ಬರ್ತಾ ಇದೆ. ಮನಸ್ಸು ಎಷ್ಟೇ ಪಾಸಿಟಿವ್ ಆಗಿದ್ರೂ, ಏನೇ ಸಂತೋಷವಾಗಿದ್ರೂ ಸ್ವಲ್ಪ ಹಿಂಜರಿಕೆ ಕಾಣ್ತಾ ಇದೆ ಅನ್ನಿಸ್ತಾ ಇದೆ. ಡ್ಯುಯಲ್ ಮೈಂಡ್ ಇದೆ, ಕನ್ಫ್ಯೂಷನ್ಸ್ ಇದೆ, ಅರ್ಜೆಂಟಾಗಿ ಡಿಸಿಷನ್ ತೊಗೊಳಕ್ಕೆ ಮನಸ್ಸಿಲ್ಲ ಅನ್ನೋದು ಬರ್ತಾ ಇದೆ. ಕೆಲವು ಯಾವುದೋ ಹಿಂದಿನ ಕಹಿ ಭಾವನೆಗಳಿರಬಹುದು, ಅದರಿಂದ ಈ ಸಾರಿ ಡಿಸಿಷನ್ ತೊಗೊಳೋಕ್ಕೆ ನಿಧಾನಿಸ್ತಾ ಇದ್ದಾರೆ ಅನ್ನೋದು ಬರ್ತಾ ಇದೆ. ಆದರೆ ನಿಮ್ಮ ಮೇಲೆ ಒಂದು ಮ್ಯಾಗ್ನೆಟಿಕ್ ಅಟ್ರಾಕ್ಷನ್ ಇದೆ, ಮನಸ್ಸಲ್ಲಿ ಏನೋ ನಿರ್ಧಾರಗಳಿದೆ, ಆದರೆ ಅದನ್ನಿನ್ನೂ ಎಕ್ಸ್ಪ್ರೆಸ್ ಮಾಡ್ಕೊಂಡಿಲ್ಲ ಅನ್ನೋದು ಬರ್ತಾ ಇದೆ. ಹಿಂದಿನ ಅನುಭವಗಳ ಪ್ರಕಾರ ಅವರೀಗ ಪ್ರಾಕ್ಟಿಕಲ್ ಆಗಿದ್ದಾರೆ ಅನ್ನಿಸ್ತಾ ಇದೆ. ಅದಕ್ಕೋಸ್ಕರ ಒಳ್ಳೆ ಟೈಮ್ಗೆ ಕಾಯ್ತಾ ಇರಬಹುದು. ಇಲ್ಲಿ ಅರ್ಜೆಂಟ್ ಮಾಡೋಕ್ಕಿಂತ
ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದಿ ರೇಸ್ ಅನ್ನೋ ಒಂದು ಎನರ್ಜಿ ಬರ್ತಾ ಇದೆ. ನೀವು ಮನಸ್ಸಲ್ಲಿ ಅವ್ರನ್ನ ಇಷ್ಟಪಟ್ಟಿದ್ದೀರಾ, ಅವ್ರಿಗೂ ಇಷ್ಟ ಇದೆ, ಆದರೆ ಏನು ಹೇಳ್ಕೊತಾ ಇಲ್ಲ ಅನ್ನೋದು ಇಲ್ಲಿ ಬರ್ತಾ ಇದೆ. ಇಲ್ಲಿ ಏನು ಅಡ್ವೈಸ್ ಇದೆ ನೋಡ್ರ, ಏನು ಸರೆಂಡರ್ ಮಾಡಬೇಕು, ಏನು ಅಡ್ವೈಸ್ ಇದೆ ಕೇಳೋಣ. ಸರೆಂಡರ್ ಯುವರ್ ಫಿಯರ್ ಆಫ್ ಇಂಟಿಮೆಸಿ. ಸರೆಂಡರ್ ಟು ವಾಟ್ ಈಸ್. ಇಲ್ಲಿ ಸರೆಂಡರ್ ಯುವರ್ ಫಿಯರ್ ಆಫ್ ಚೇಂಜ್. Surrender to the beauty of the natural world. Surrender to your soul's path. Surrender to your addictions ಬರ್ತದೆ. ಇಲ್ಲಿ ಫಸ್ಟ್ ಮೆಸೇಜ್ ಪ್ರಕಾರ ರಿಲೀಸ್ ಎನಿ ಪ್ಯಾಟರ್ನ್ಸ್ ದಟ್ ಸ್ಟಾಪ್ ಯು ಫ್ರಮ್ ಓಪನಿಂಗ್ ಯುವರ್ ಹಾರ್ಟ್ ಬರ್ತದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅವ್ರು ಓಪನ್ ಅಪ್ ಆಗ್ತಾ ಇಲ್ಲ, ಅವ್ರ ಮನಸ್ಸೊಳಗಡೆ ಏನಿದೆ ಅಂತ ನಿಮ್ಗೆ ಹೇಳ್ತಾ ಇಲ್ಲ, ಏನೋ ಸ್ಟಾಪ್ ಮಾಡ್ತಾ ಇದೆ ಅವ್ರಿಗೆ. ಅದನ್ನು ಸರೆಂಡರ್ ಮಾಡ್ಕೋಬೇಕು ಅನ್ನೋದು ಬರ್ತಾ ಇದೆ. ಇಲ್ಲೇನೋ ಹಿಂಜರಿಕೆ ಇದೆ, ಹಿಂದಿನ ಅನುಭವಗಳಿಂದ ಪಾಠ ಕಲ್ತಿರಬಹುದು, ಹಾಗಾಗಿ ಇನ್ನೂ ಓಪನ್ ಅಪ್ ಆಗ್ತಾ ಇಲ್ಲ. ಹಾಗೆ ಸರೆಂಡರ್ ಟು ವಾಟ್ ಈಸ್, ಮುಂದೆ ಏನಾಗುತ್ತೋ ಅನ್ನೋ ಹೆದರಿಕೆ ಇದೆ. ಒಂದ್ಸರಿ ನಿರ್ಧಾರ ಹೇಳಿಬಿಟ್ರೆ ಮತ್ತೆ ಚೇಂಜ್ ಮಾಡೋಕ್ಕಾಗಲ್ಲ ಅನ್ನೋದಿದೆ. ಮುಂದೆ ಏನಾಗುತ್ತೋ ಆ ಥರ ಎಲ್ಲನೂ ಅವ್ರ ನಿರ್ಧಾರಗಳನ್ನ ಪೋಸ್ಟ್ಪೋನ್ ಮಾಡ್ತಾ ಇದ್ದಾರೆ ಅನ್ನೋದು ಬರ್ತಾ ಇದೆ. ಹಾಗೆ ಈ ಮೂರನೇ ಮೆಸೇಜ್ ಏನು ಹೇಳ್ತಾ ಇದೆ, ನೀವೊಂದು ಅಫರ್ಮೇಷನ್ನ ರಿಪೀಟ್ ಮಾಡಬೇಕು ಅನ್ನೋದಿದೆ. ಐ ಹ್ಯಾವ್ ಫೇತ್ ದಟ್ ಆಲ್ ಈಸ್ ವೆಲ್ ಅನ್ನೋ ಒಂದು ಮೆಸೇಜ್ ನಿಮ್ಗಿಲ್ಲಿ ಬರ್ತಾ ಇದೆ. ಈ ಒಂದು ಅಫರ್ಮೇಷನನ್ನು ನೀವು ಆಗಾಗ ಹೇಳ್ಕೋಬೇಕಾಗತ್ತೆ. ಎಲ್ಲ ಸರಿಯಾಗುತ್ತೆ ಮುಂದೆ, ಆ ಒಂದು ನಂಬಿಕೆಯಿಂದ ಮುಂದುವರಿಯಿರಿ ಅನ್ನೋದಿದೆ. ಹಾಗೆ ನಿಮಗೆ ಸ್ಪೆಂಡ್ ಟೈಮ್ ಇನ್ ನೇಚರ್ ಬರ್ತಾ ಇದೆ. ನಿಮಗಿಲ್ಲಿ ರಿಲ್ಯಾಕ್ಸೇಷನ್ ಬಂದಿದೆ. ಸ್ವಲ್ಪ ದಿನ ಈ ಎಲ್ಲ ಕನ್ಫ್ಯೂಷನ್ಸ್ಗಳಿಂದ ದೂರ ಆಗಿ ನಿಮ್ಮನ್ನು ನೀವು ಹೀಲ್ ಮಾಡ್ಕೋಬೇಕಾಗತ್ತೆ, ಟೈಮ್ ಸ್ಪೆಂಡ್ ಮಾಡಬೇಕಾಗತ್ತೆ ನಿಮಗೋಸ್ಕರ. ನಿಮ್ಮ ಸೋಲ್ ಪಾತ್, ನಿಮ್ಮ ಲೈಫ್ ಜರ್ನಿ, ಇಲ್ಲಿ ನೀವಿಬ್ರೂ ಒಬ್ರನ್ನೊಬ್ರನ್ನ ಇಷ್ಟಪಟ್ಟಿದ್ದೀರಾ, ಇದು ನಿಮ್ಮ ಡೆಸ್ಟಿನಿ ಆಗಿದೆ ಅಂತ ಹೇಳ್ತಾ ಇದೆ. ಇದೆಲ್ಲ ಅವ್ರಿಗೆ ಗೊತ್ತಾಗಿದೆ ಅಂತ ಅನಿಸ್ತಾ ಇದೆ. ಆದರೆ ಸ್ವಲ್ಪ ಕಾಲ ಇಲ್ಲಿ ಇವರು ಸೈಲೆಂಟ್ ಆಗಿರ್ತಾರೆ ಅನ್ನೋದು ಬರ್ತಾ ಇದೆ. ಮನಸ್ಸಲ್ಲಿ ನಿಮ್ಮ ಬಗ್ಗೆ ಯೋಚನೆಗಳಿದೆ, ಕನಸುಗಳಿದೆ, ಕಲ್ಪನಾ ಲೋಕದಲ್ಲಿದ್ದಾರೆ. ಆದರೆ ಏನು ಡಿಸಿಷನ್ ಕೊಡೋಕ್ಕೆ ಮನಸ್ಸು ಹಿಂಜರಿತಾ ಇದೆ. ಮುಂದೆ ಏನಾಗುತ್ತೋ ಅನ್ನೋ ಫಿಯರ್ ಇದೆ. ಒಬ್ರೊಬ್ರಿಗೆ ಒಂದೊಂದು ಥರ ಅಡಿಕ್ಷನ್ಸ್ ಇರುತ್ತೆ. ಇಲ್ಲಿ ಈ ವ್ಯಕ್ತಿಗೆ ಮುಂದೆ ಏನಾಗುತ್ತೋ ಅನ್ನೋ ಹೆದರಿಕೆ ಇದೆ. ನಿಮ್ಮ ಜೊತೆ ಚೆನ್ನಾಗಿ ಮಾತಾಡ್ತಾರೆ, ನಿಮ್ಮನ್ನು ಇಷ್ಟಪಟ್ಟಿದ್ದಾರೆ, ಅವ್ರ ಬಿಹೇವಿಯರಲ್ಲಿ ಪಾಸಿಟಿವಿಟಿ ಇದೆ. ಆದರೆ ಮನಸ್ಸು ಬಿಚ್ಚಿ ಏನು ನಿಮ್ಮ ಹತ್ರ ಹೇಳ್ತಾ ಇಲ್ಲ ಅನ್ನೋದಿದೆ. ಯೂನಿವರ್ಸಿಂದ ಏನು ಮೆಸೇಜ್ ಬರುತ್ತೆ ನೋಡೋಣ, ಅದೇನು ಹೇಳುತ್ತೆ ನಿಮಗೆ. ಐಸೋಲೇಷನ್, ಮತ್ತೊಂದು ಪೋಸ್ಟ್ಪೋನ್ಮೆಂಟ್ ನೋಡಿ. ಹಾಗೆ ಮೈಂಡ್ ಯೋಚನೆಯಲ್ಲಿದೆ. ಕಂಪ್ಲೀಷನ್, ಪಾಸಿಬಿಲಿಟೀಸ್, ಬಾಟಮ್ನಲ್ಲಿ ಏನಿದೆ ನೋಡೋಣ. ಬಿಯಾಂಡ್ ಇಲ್ಯೂಷನ್. ಈ ಸಮಯದಲ್ಲಿ ಐಸೋಲೇಷನ್ ಇದೆ, ಏನೋ ಯೋಚನೆಗಳಿದೆ, ಅದರಿಂದ ಅವ್ರ ನಿರ್ಧಾರಗಳನ್ನ ಪೋಸ್ಟ್ಪೋನ್ ಮಾಡ್ತಾ ಇದ್ದಾರೆ. ನಿಮ್ಮನ್ನು ಅಕ್ಸೆಪ್ಟ್ ಮಾಡ್ಕೋಬೇಕಾ ಬೇಡವಾ ಅನ್ನೋ ಯೋಚನೆ ತುಂಬ ಇದೆ ಮನಸ್ಸಲ್ಲಿ. ಅವ್ರಿಗೆ ಅವ್ರದ್ದೇ ಆದ ಟೈಮ್ ಕೊಡಿ. ಇಲ್ಲೊಂದು ಕಂಪ್ಲೀಷನ್ ಇದೆ, ಪಾಸಿಬಿಲಿಟೀಸ್ ಇದೆ. ಹಾಗಾಗಿ ನಿಮ್ಗೆ ಇಲ್ಲಿ ಏನು ಅಡ್ವೈಸ್ ಇದೆ ಅಂದಾಗ ಅವರನ್ನು ಅರ್ಥ ಮಾಡ್ಕೊಳ್ಳಿ ಅನ್ನೋದಿದೆ. ಎಲ್ಲರೂ ಒಂದೇ ಥರ ಇರಲ್ಲ, ನೋಬಡಿ ಈಸ್ ಪರ್ಫೆಕ್ಟ್. ಕೆಲವ್ರ ಸ್ವಭಾವನ ತಿದ್ದೋಕ್ಕೂ ಆಗಲ್ಲ. ಆದ್ದರಿಂದ ನೀವೇ ಅವ್ರಿಗೆ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ, ನೀವೇ ಚೇಂಜ್ ಆಗಬೇಕಾಗತ್ತೆ ಅನ್ನೋದು ಇಲ್ಲಿ ಬರ್ತಾ ಇದೆ. ಇಲ್ಲೊಂದು ಕಂಪ್ಲೀಷನ್ ಇದೆ, ಪಾಸಿಬಿಲಿಟೀಸ್ ಇದೆ. ಇಲ್ಲಿ ಫೈನಲ್ ಏಂಜಲ್ ಮೆಸೇಜ್ ಏನು ಬರುತ್ತೆ ಕೇಳೋಣ. ವುಮನ್ ಹೋಲ್ಡಿಂಗ್ ಎ ಹಾರ್ಟ್. ಇಲ್ಲಿ ಕಮ್ಯುನಿಟಿ ಬರ್ತಾ ಇದೆ. ನಿಮ್ಮಿಬ್ಬರಲ್ಲಿ ಡಿವೈನ್ ಕನೆಕ್ಷನ್ ಇದೆ. ಯಾಕೆಂದರೆ ಮ್ಯಾನ್ ಹೋಲ್ಡಿಂಗ್ ಎ ಹಾರ್ಟ್, ವುಮನ್ ಹೋಲ್ಡಿಂಗ್ ಎ ಹಾರ್ಟ್ ಬರ್ತಾ ಇದೆ. ಹಾಗೆ ಬಾಟಮ್ನಲ್ಲಿ ಕಮ್ಯುನಿಟಿ ಇದೆ. ಈ ಒಂದು ರಿಲೇಷನ್ಶಿಪ್ ಅಥವಾ ಫ್ರೆಂಡ್ಶಿಪ್ ಯಾವುದೇ ಅಡೆತಡೆಗಳಿಲ್ಲದೆ ಮುಂದೆ ಹೋಗುತ್ತೆ ಅನ್ನೋದಿದೆ. ನೀವು ಅವ್ರ ಚಾಯ್ಸ್ ಆಗಿದ್ದೀರಾ. ಮುಂದೆ ಅವರು ಏನಾದ್ರೂ ನಿರ್ಧಾರ ತಗೋಬಹುದು ಅನ್ನೋದು ಬರ್ತಾ ಇದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ.
ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅಂತ ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.